ನಮಸ್ತೆ ಎಲ್ಲರಿಗೂ. ನಮ್ಮೂರಲ್ಲಿ ಇವತ್ತು ಮಹದೇಶ್ವರ ಜಾತ್ರೆ ಇದೆ. ಈ ಜಾತ್ರೆಯ ವಿಶೇಷ ಏನಪ್ಪ ಅಂತಂದರೆ, ಅಕ್ಕಪಕ್ಕ ಊರಿನಿಂದ ಹಸುಗಳನ್ನ ಕರ್ಕೊಬರ್ತಾರೆ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಸಿ ತೀರ್ಥ ಹಾಕಿಸ್ತಾರೆ. ಇದರಲ್ಲೇನು ವಿಶೇಷ ಅಂತ ಕೇಳ್ತಿದ್ದೀರಾ? ಈ ಥರ ಮಾಡೋದ್ರಿಂದ ಹಸುಗಳಿಗೆ ಬರುವಂತಹ ರೋಗ ರುಜಿನಗಳು ಬರೋದಿಲ್ವಂತೆ. ಇದು ಎಷ್ಟು ವರ್ಷಗಳ ಕಾಲದಿಂದ ನಡ್ಕೊಬಂದಿರುವಂಥ ನಂಬಿಕೆ ಮತ್ತು ಆಚಾರ. ನನಗೆ ನಮ್ಮ ಹಸುಗಳನ್ನೆಲ್ಲ ನೋಡ್ತಿದ್ರೆ ಒಂದು ಸಾಂಗ್ ಜ್ಞಾಪನ ಬರ್ತಿದೆ. ಯಾವುದೇಳಿ? ಗುಂಪು ಗುಂಪಲ್ಲಿ ಗೌರಿ ಗಂಗೆ. ಅಯ್ಯೋ ಮರ್ತೇ ಹೋದೆ ನಾನು. ನಮ್ಮೂರಲ್ಲಿ ಇವತ್ತು ಅನ್ನದಾನೋತ್ಸವ ಕೂಡ ಇದೆ. ಜೀವನದಲ್ಲಿ ಏನು ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಊಟ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲೂ ದೇವಸ್ಥಾನದಲ್ಲಿ ಕೊಡೋ ಊಟ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹೀಗೆ ಮಾತಾಡ್ತಾ ನಿಂತರೆ ಊಟ ಖಾಲಿಯಾಗುತ್ತೆ ಅಷ್ಟೇ. ಬನ್ನಿ ಫಸ್ಟ್ ಊಟ ಮಾಡಿಬಿಡೋಣ. ಎಷ್ಟೋ ಜನ ಗಂಡು ಮಕ್ಳು ಅನ್ಕೋತೀರಾ ಅಲ್ವಾ, ಹೆಣ್ಮಕ್ಳನ್ನ ಮಾತ್ರ ಜಾತ್ರೆ ಕರ್ಕೊಂಡು ಹೋಗ್ಬಾರ್ದು, ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗಿಬಿಡುತ್ತೆ ಅಂತ. ಆ ಥರ ಏನಿಲ್ಲ. ನಿಮ್ಮ ಜೇಬಲ್ಲಿ 100 ರೂಪಾಯಿ ಇದ್ದರೆ ಹೆಣ್ಮಕ್ಳು 90 ರೂಪಾಯಿ ಮಾತ್ರನೇ ಖರ್ಚು ಮಾಡೋದು. ಇನ್ನು ಮಿಕ್ಕಿದ 10 ರೂಪಾಯಿ ನಿಮಗೆ